ನಿರೀಕ್ಷೆಗೆ ಮೀರಿ ಆಗಿರ್ತಕ್ಕಂಥ ಮಳೆ ನೋಡಿದ್ವಿ. ಆದರೆ ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಆಗಲಿಲ್ಲ. ನಮ್ಮ ಜಿಲ್ಲೆಗೆ ಒಂದು ಕೊರತೆ ಆಯಿತು. ಆದರೆ ಈಗ 37% ನಮಗೆ ಕೊರತೆ ಆಯಿತು ಹೋದ ವರ್ಷದಲ್ಲಿ. ಈಗ ಈ ವರ್ಷ ಏನು ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಇಡೀ ರಾಜ್ಯದಲ್ಲೇ ಇವತ್ತು ಮಳೆ ಕೊರತೆ ಆಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಆಘಾತಕಾರಿ ವಿಚಾರವನ್ನು ಈಗ ಇರ್ತಕ್ಕಂಥ ಮುನ್ಸೂಚನೆ ಅಂತ ತಿಳಿಸಿದ್ದಾರೆ. ಆದರೆ ಒಂದು ಸಮಾಧಾನ ತಂದಿದ್ದು ಏನಂದರೆ ಜಿಲ್ಲಾವಾರು ಮುನ್ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಸಾಧಾರಣ ನಮಗೆ ನಾರ್ಮಲ್ ಏನು ನಮ್ಮ ಕನಿಷ್ಠ ಪ್ರಮಾಣದ ಮಳೆ ಆಗಬೇಕು ಅಷ್ಟು ಆಗತ್ತೆ ಅಂತ ಅವರು ಅದರಲ್ಲಿ ತೋರಿಸಿದ್ದಾರೆ. ಆದರೆ ಅದೆಷ್ಟು ಮಟ್ಟಿಗೆ ನಮಗೆ ಅನುಕೂಲ ಆಗುತ್ತೆ ಅಂತ ನನಗಿನ್ನೂ ಗೊತ್ತಿಲ್ಲ. ಅದರಿಂದ ಇದು ಬದಲಾಗ್ತಾ ಇರ್ತದೆ, ಹವಾಮಾನ ಮುನ್ಸೂಚನೆಗಳು ಆಗಿಂದಾಗೆ ಬದಲಾಗ್ತಾ ಇರ್ತದೆ. ಇವೆಲ್ಲ ವಿಚಾರ ಮತ್ತೊಂದು ಗಂಭೀರವಾದಂಥ ವಿಚಾರ ಹೀಟ್ ವೇವ್ ಏನು ಇವತ್ತು ಬಿಸಿ ಗಾಳಿ ಏನು ಇವತ್ತು ಜಾಸ್ತಿ ಹೆಚ್ಚಿರ್ತದೆ. ಸರ್, ಒಂದು ಬಣ ನಿಮ್ಮ ಪರವಾಗಿ ಇನ್ನೊಂದು ಬಣ ಶಾಸಕರ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ಸರ್. ಪಕ್ಷದ ತೀರ್ಮಾನವನ್ನ ಈಗ ನಾನು ಆ ವಿಚಾರದಲ್ಲಿ ಹೇಳಬೇಕಾದ್ರೆ ಮಾಹಿತಿಯ ಕೊರತೆಯಿಂದ ಕೆಲವರು ಆ ರೀತಿ ಆರೋಪಗಳನ್ನು ಮಾಡಿದ್ದಾರೆ. ನಾನು ಇಲ್ಲಾಂದರೆ ನಾನು ದೊಡ್ಡ ಪಟ್ಟಿ ಕೊಡ್ತೀನಿ ನಿಮಗೆ. 3 ಕೋಟಿ ರೂಪಾಯಿ ತೆಗೆದುಕೊಂಡು ಇಲ್ಲಿಂದ ಹೋಗುವಂಥ ಆ ಮಟ್ಟದ ರಾಜಕಾರಣಿ ಅಲ್ಲ. ನಾನು ನನ್ನ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ಅಭಿವೃದ್ಧಿ ಕಾರ್ಯಗಳು ಮಂಜೂರು ಮಾಡಿಸಿದ್ದೀನಿ. ಅಷ್ಟೇ ದೊಡ್ಡ ಮಟ್ಟದಲ್ಲಿ ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಇನ್ನು ಒಂದು ಎಲ್ಲ ಪಟ್ಟಿ ನಿಮಗೂ ಗೊತ್ತಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ನಿಮ್ಮ ಕಣ್ಣು ಮುಂದೆ ಇದೆ. ಅದನ್ನು ನಾನು ಬಿಡಿಸೋಕ್ಕಾಗಲ್ಲ. ಅವರು ಯಾರೋ ಕೆಲವರು ಕ್ಷುಲ್ಲಕ ಮನಸ್ಥಿತಿ, ಅವರ ಮನಸ್ಥಿತಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಆ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಿ. ಈಗ ಎಲ್ಲರ ಜೊತೆ ಎಲ್ಲರೂ ಇರ್ತಾರೆ. ನಾನು ಜಾತಿ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ನಾನು ಯಾವುದೇ ಅದ್ರ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ. ಅದು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅವ್ರನ್ನ ನೀವು ಕೇಳ್ಕೊಳ್ಳಿ. ಇವತ್ತು ಎಲ್ಲ ಜಾತಿ ವರ್ಗದ ಜನ ಇವತ್ತು ನಮಗೆ ಮತ ಕೊಡ್ತಾರೆ, ನಮ್ಮ ಜೊತೆ ನಿಂತಾರೆ. ಆ ನಿಲ್ಲುವಂಥ ಜನರಿಗೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥದ್ದು ನಮ್ಮ ಕರ್ತವ್ಯ. ಅದರಿಂದ ನಾವು ಜಾತಿಗಳ ಹೆಸರಲ್ಲಿ ನಾವು ರಾಜಕಾರಣ ಮತ್ತೊಂದು ಮಾತಾಡುವಂಥದ್ದಲ್ಲ. ನನಗೂ 24 ವರ್ಷದ ಅನುಭವ ಇದೆ. ಅನುಭವ ಕೊರತೆ ಇರ್ತಕ್ಕಂಥವ್ರು ಯಾರಾದರೂ ಹೇಳಿಕೆ ಕೊಟ್ಟಿದ್ರೆ ಅದು ಅವರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ ಸರ್. ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ಇವತ್ತು ಅವರ ಪಕ್ಷದ ಚೌಕಟ್ಟಿನಲ್ಲಿ ಏನಾಗಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ. ಊಟ ಮಾಡಿ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಬೆಂಗಳೂರಿನಲ್ಲಿ ಬೆಲೆ ನಿಗದಿ ಮಾಡುವಂಥ ಸಭೆಗೆ ಯಾರು ನುಗ್ಗಿದ್ರು, ಯಾರು ಏನೆಲ್ಲ ಮಾಡಿದ್ರು, ಅಧಿಕಾರಿಗಳ ಮೇಲೆ ಏನೆಲ್ಲ ಒತ್ತಡ ತಂತ್ರ ಇವತ್ತು ಸರ್ಕಾರದಲ್ಲಿ ನಡೆಯೋದಿಲ್ಲ. ನೈಜವಾದಂಥ ವಿಚಾರ, ನೈಜವಾಗಿ ಸಮಸ್ಯೆ ಹೇಳಿದ್ರೆ ಸರ್ಕಾರನೂ ಸ್ಪಂದಿಸೋಕ್ಕಾಗತ್ತೆ. ಒತ್ತಡದ ತಂತ್ರ ಮಾಡಿದಾಗ ಯಾವುದೇ ಸರ್ಕಾರ ಅದರ ಒಂದು ಗಂಭೀರತೆಯನ್ನು ಗಮನಿಸಿ ಸರ್ಕಾರ ತೀರ್ಮಾನ ಮಾಡುತ್ತೆ. ಈಗ ಎರಡು ಕಡೆ, ಒಂದು ಕಡೆ ಇವರು ಒತ್ತಡ ಮಾಡ್ತಾಯಿದ್ದಾರೆ, ಅವರು ಒತ್ತಡ ಮಾಡ್ತಾಯಿದ್ದಾರೆ. ಇವತ್ತು ನಾನು ನಿಮಗೆ ನೈಜವಾಗಿ ಎಲ್ಲ ಮಾಹಿತಿ ಕೊಟ್ಟೆ. 773 ಎಕರೆ ಸರ್ಕಾರಿ ಜಾಗ ಇದೆ. ಅದಕ್ಕೆ ಯಾರು ಒಡೆಯರು? PSL ಕಂಪನಿಗೆ ಕೊಟ್ಬಿಟ್ಟಿದ್ದಾರೆ. ಈಗ ಅದು 773 ಎಕರೆ, 500 ಚಿಲ್ಲರೆ ಎಕರೆ ಲೆಕ್ಕ ಮಾಡಿ ಎಷ್ಟಾಯಿತು ಇರ್ಬೋದು. ಈಗ ಫಾರ್ಮ್ ನಂಬರ್ 50, 53 ಇರ್ಬೋದು. ಆದರೆ ಮಂಜೂರಾಗಿಲ್ವಲ್ಲ, ಅದು ಬೇರೆ ವಿಚಾರ. ಅದು ಇವತ್ತು ಸರ್ಕಾರ ಅದಕ್ಕೆ ಮಾಲೀಕರು. ಇವತ್ತು ನಾವು ಮಸ್ತೇನಹಳ್ಳಿಯಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು. ಯಾರು ಫಾರ್ಮ್ 50, 53 ಹಾಕಿರ್ತಾರೆ ಅವರು ಮಂಜೂರಾತಿಗೆ ಅರ್ಹತೆ ಇದ್ದಲ್ಲಿ ಅವರಿಗೆ ಮಂಜೂರಾತಿ ಪತ್ರ ಭೂಸ್ವಾಧೀನಕ್ಕೆ ಮಾತ್ರ, ಅಂದರೆ KIDBಯ ಭೂಸ್ವಾಧೀನಕ್ಕೆ ಮಾತ್ರ ಅಂತ ಅವರಿಗೆ ನಾವು ಕಮಿಟಿಯಲ್ಲಿಟ್ಟು ಅವರಿಗೆ ಪತ್ರ ಕೊಡ್ಬೋದು, ಹಕ್ಕುಪತ್ರ ಥರ ಕೊಡ್ಬೋದು. ಇದೆ ಮತ್ತೊಂದು ಅಂತೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರು ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ, ಯಾರು ಇದಕ್ಕೆ ಈಗ ನಾನು ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ. ನಾನು ಯಾಕೆ ಹೇಳಬೇಕು? ನನ್ನ ಹತ್ರ ಯಾರು ಬಂದಿದ್ರು, ನಮಗೆ ಬಿಟ್ಕೊಡಿ ಅಂತ ಹೇಳಿ ಬಂದಿದ್ರು, ಅವೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ನಾವು ಇವತ್ತು ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ನಿಮಗೆ KIDBಯನ್ನು ಆಗಬೇಕು ಅಂತ ಹೇಳಿರ್ತಕ್ಕಂಥವ್ರು ನಾನು ನಮ್ಮ ಸ್ಥಳೀಯ ಶಾಸಕರು. ಅದರಲ್ಲಿ ಎಲ್ಲೂ ನಾವಿಲ್ಲ ಅಂತ ಹೇಳಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೆಗಳಾಗಬೇಕು. ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 3600 ಎಕರೆಯಷ್ಟು ಕೈಗಾರಿಕೆ ಪ್ರದೇಶ ಗುರುತಿಸಿದ್ದೀವಿ.
ಇತ್ತೀಚೆಗೆ ನಾವು ಡ್ರೋನ್ ಟೆಸ್ಟಿಂಗ್ ಅಂತೇಳಿ 20 ಎಕರೆ ಸರ್ಕಾರಿ ಜಾಗ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ. ಇನ್ನು ಭಾಳಷ್ಟು ನಾವು ಇಲ್ಲಿ ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರಲ್ಲಿ ಎರಡು ಮಾತಿಲ್ಲ. ಈಗ ಅದನ್ನು ಅವರು ಅದರಲ್ಲಿ ಯಾವತ್ತೂ ನಾವು ತಂದಿಲ್ಲ ಮತ್ತು ಮಾಡ್ತಿಲ್ಲ ಅಂತ ನಾವು ಹೇಳಿಲ್ವಲ್ಲ. ಇವತ್ತು ತಮಗೆ ಕೊಡ್ತಕ್ಕಂಥ ಮಾಹಿತಿ ಈಗ ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥದ್ದು 2271 ಎಕರೆ. ಇದರಲ್ಲಿ ಖರಾಬ್ ಇರ್ತಕ್ಕಂಥದ್ದು 717 ಎಕರೆ ಆಯ್ತಲ್ಲ. ಇದರಲ್ಲಿ ಬಾಕಿ ಇರ್ತಕ್ಕಂಥದ್ದು 1553 ಎಕರೆ. ಈ ಬಾಕಿ ಇರ್ತಕ್ಕಂಥದ್ರಲ್ಲಿ 500 ಎಕರೆ PACL ಕಂಪನಿ 1500ರಲ್ಲಿ 553ರಲ್ಲಿ 500 ಎಕರೆ PACL ಕಂಪನಿಗೆ ಜಮೀನಿಗೆ ಅಗ್ರಿಮೆಂಟ್ ಕ್ರಯವಾಗಿದೆ. ಅದರಲ್ಲಿ ಪಾಣಿ ಮತ್ತು ಕಲಂ 28/4ರಲ್ಲಿ ನಮೂದಾಗದೇ ಇರುವ ವಿಚಾರ. ಇನ್ನು PACL ಕಂಪನಿಯೊಂದಿಗೆ ನಮೂದಾಗಿರುವ ಜಮೀನಿನ ವಿವರ ಅವರಿಗೆ ಪಾಣಿಯಲ್ಲಿ ಬರ್ತಾ ಇರುವಂಥದ್ದು 94 ಎಕರೆ. ಈಗ ನೀವು ಇದೆಲ್ಲ ಮೈನಸ್ ಮಾಡಿದ್ರೆ ಎಷ್ಟು ಎಕರೆ ರೈತರದಿದೆ ಅಂತಕ್ಕಂಥದ್ದು ಮಾಹಿತಿ ಸಿಗುತ್ತೆ. 2271 ಎಕರೆಯಲ್ಲಿ ಸರ್ಕಾರಿ ಜಾಗ ಇವೆಲ್ಲ ಎಷ್ಟೆಷ್ಟಿದೆ ಅನ್ನೋದು ನಿಮ್ಗೆ ಮಾಹಿತಿ ಸಿಗುತ್ತೆ. HN ವ್ಯಾಲಿ ನೀರು ಈಗ ನೇರವಾಗಿ ಹೆಬ್ಬಾಳ ನಾಗವಾರ ಕಣಿವೆಯಿಂದ ತಂದು ಇಲ್ಲಿ ಬಿಟ್ಟಿದೆ. ಉದ್ದಕ್ಕೂ ಬರ್ತಾ ಇದೆ ಹಲವಾರು ಕೆರೆಗಳು. ಆ ರೀತಿ ಏನಾದರೂ ಆ ನೀರಲ್ಲಿ ಏನಾದರೂ ತೊಂದರೆ ಇದ್ದಿದ್ರೆ ಈಗ ನಾಗವಾರ ಹೆಬ್ಬಾಳ ಅಲ್ಲೆಲ್ಲೆಲ್ಲಿ ಏನೋ ಟ್ರೀಟ್ಮೆಂಟ್ ಪ್ಲಾಂಟು STPಗಳಿಂದ ಏನೋ ಶುದ್ಧೀಕರಣ ದ್ವಿತೀಯ ಹಂತದ ಶುದ್ಧೀಕರಣ ಆಗಿ ಬರ್ತಾ ಇದ್ದಿದ್ದ ಅಲ್ಲೇ ಆಗಬೇಕಲ್ಲ, ಅಲ್ಲೂ ಮೀನುಗಳು ಸಾಯ್ಬೇಕಲ್ವಾ. ಇಲ್ಲಿ ನಿಮಗೆ ನೇರವಾಗಿ ಚಿಕ್ಕಬಳ್ಳಾಪುರ ನಗರದ ಒಳಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ. ಅದು ಇವತ್ತು ಇಷ್ಟು ಸಮಸ್ಯೆಗೆ ಕಾರಣ ಆಗಿದೆ. HN ವ್ಯಾಲಿ ನೀರು ಅಂತ ಯಾರಾದರೂ ಅಕಸ್ಮಾತ್ ಮಾಹಿತಿ ಬರ್ತಾ ಇದೆ. ಸೈನ್ಸಸ್ ಅವರು ಬಹಳ ಜವಾಬ್ದಾರಿಯುತವಾಗಿ ನಿರಂತರವಾಗಿ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತೊಂದು ವಿಚಾರ ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಏನು 210 MLD ನಮ್ಗೆ ಬರಬೇಕು HN ವ್ಯಾಲಿಯಲ್ಲಿ, ಬರೀ 135 MLD ಬರ್ತಾ ಇದೆ. ಈಗ ಉಳಿದಂಥದ್ದು ಸುಮಾರು 120 MLD ಅಷ್ಟು ಈಗ ಹೊಸ ಟ್ರೀಟ್ಮೆಂಟ್ ಪ್ಲಾಂಟ್ ಆಗ್ತಾಯಿದೆ BWSSB. ಅದು HN ವ್ಯಾಲಿಯಲ್ಲಿ ಆಗ್ತಾಯಿದೆ, KC ವ್ಯಾಲಿಯಲ್ಲಿ. ಏನು ನಮಗೆ BWSSBಯ ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟ್ರು ಅವರು ನಮ್ಮ ರಾಮ್ ಪ್ರಸಾದ್ ಮನೋಹರ್ ಅಂತಿದ್ದಾರೆ. ಅವರು ಏನು ನಮಗೆ ಮಾಹಿತಿ ಕೊಟ್ಟರು ಅಂದರೆ ಈಗ ಏನು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತಾ ಇದ್ದಾರೆ ಅದು 3ನೇ ಹಂತದ ಶುದ್ಧೀಕರಣ ಮಟ್ಟದಲ್ಲಿ ಇವತ್ತು ಆ ಟ್ರೀಟ್ಮೆಂಟ್ ಪ್ಲಾಂಟನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಅದನ್ನು ಈಗ ಸದ್ಯಕ್ಕೆ ಕೇಳಕ್ಕೆ ಹೋಗಿಲ್ಲ. ಅದು ಈಗ ಕೆಲವು ಇನ್ನೊಂದು 3-4 ತಿಂಗಳಲ್ಲಿ ಕೆಲವು ಏನೋ ಚಾಲನೆ ಆಗ್ತಾ ಇದ್ದಾವೆ, ಇನ್ನು ಕೆಲವು ನವಂಬರ್ ಡಿಸೆಂಬರ್ಗೆ ಆಗ್ತಾರೆ. ಅದರಿಂದ ಇವತ್ತು ಏನು ಇವರು ಕೆಲವರು ದುಗುಡಿದೆ ಆ ದುಗುಡನ್ನು ದೂರ ಮಾಡುವಂಥದ್ದಾಗುತ್ತೆ. ಆದರೆ ನಮ್ಮ ಉದ್ದೇಶ ಏನಂದರೆ ಎಲ್ಲೆಲ್ಲಿ ನಗರಗಳ ಸಮೀಪದಲ್ಲಿ ಇದು ಬರ್ತಾ ಇದೆ ಅಲ್ಲಿರ್ತಕ್ಕಂಥ ತ್ಯಾಜ್ಯ ನೀರು ಇದಕ್ಕೆ ಬೆರಕೆ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಏನಾಗುತ್ತೆ ಅಲ್ಲಿ ಬೆರಕೆ ಆಗುವಂಥದ್ದನ್ನು ಗಮನಿಸಲ್ಲ ಯಾರು. ಇಲ್ಲಿ ಬಂದಾಗ ಇದು ನೀರೇ ಸರಿ ಇಲ್ಲ ಅಂತಾರೆ. ಅದರಿಂದ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಯಾರು ನಮ್ಮ BWSSBಯ MD CMD ಅವರು ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಇದು 3ನೇ ಮಟ್ಟಕ್ಕೆ ಇವತ್ತು ಆ ಸಮಸ್ಯೆಗಳನ್ನು ನಾವು ಇದನ್ನು ಸರಿ ಮಾಡಿಸ್ಕೊಟ್ರೆ ಖಂಡಿತ ಇದಕ್ಕೆ ಸಮಸ್ಯೆ ಪರಿಹಾರ. ಅದಕ್ಕೆ ನಾವು ಈಗ ಗ್ರಾಮ ಪಂಚಾಯತಿಗಳು ಏನು ಕಾಮಗಾರಿ ತೆಗೆದುಕೊಳ್ತಾರೆ, ಇವತ್ತು JJML ಏನೇನಾಗುತ್ತೆ ಇವೆಲ್ಲ ಮೀರಿ ಎಲ್ಲ ಆದಮೇಲೆ ಟಾಸ್ಕ್ ಫೋರ್ಸಿಂದ ನಾವು ಬೋರ್ವೆಲ್ ಕೊಡೋದು ಪಂಪು ಮೋಟ್ರ್ ಕೊಡುವಂಥದ್ದಕ್ಕೆ ನಮಗೆ ಎಷ್ಟು ಅನುದಾನದ ಕೊರತೆ ಆಗುತ್ತೆ ಅದನ್ನು ನಿರ್ದಿಷ್ಟವಾಗಿ ನೀವು ಕೊಟ್ಟರೆ ನಾನು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಶಾಸಕರೆಲ್ಲ ಹೋಗಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಅದನ್ನು ಮಂಜೂರು ಮಾಡಿಸುವಂಥದ್ದನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೀವಿ. ಇದು ಗ್ರಾಮೀಣ ಪ್ರದೇಶದ ಮತ್ತು ನಮ್ಮ CEO ಅವರು ಒಂದು ಹೆಲ್ಪ್ಲೈನ್ ಮಾಡಿದ್ದಾರೆ. ಒಂದು ಜನ ಇವತ್ತು ಎಲ್ಲೇ ಸಮಸ್ಯೆ ಬರಲಿ, ಎಲ್ಲೇ ಕುಡಿಯೋ ನೀರಿನ ಸಮಸ್ಯೆ ಯಾವುದೇ ಊರಲ್ಲಿ ಬರಲಿ, ಅದಕ್ಕೀಗ ಹೆಲ್ಪ್ಲೈನು 888-477-235 ಅಂತ ಒಂದು ಹೆಲ್ಪ್ಲೈನ್ ಮಾಡಿದ್ದಾರೆ. ಈಗ ಎಲ್ಲ ಕಡೆ ಈಗಾಗಲೇ ನೋಡಿ ಪ್ರಾರಂಭದಲ್ಲಿ ಬರೀ 10 ಜನ ಫೋನ್ ಮಾಡಿದರು. ಈಗ ಇತ್ತೀಚೆಗೆ ಏನು ಮುಖ್ಯಮಂತ್ರಿಗಳ ಸಭೆ ಮುಂಚಿತವಾಗಿ ಈಗ ಅದಾದಮೇಲೆ ಈಗ ಸುಮಾರು 45 ಜನ ಫೋನ್ ಮಾಡಿದ್ದಾರೆ. ಈಗೇನು ಎಲ್ಲಿ ನೀರು ಕೊರತೆ ಆಗಿದೆ, ಎಲ್ಲಿ ಪೈಪ್ಲೈನ್ ಬೇಕು, ಇನ್ನೊಂದು ವಿಚಾರ ಏನಂದರೆ ಎಲ್ಲಾದರೂ ಕಲುಷಿತ ನೀರೇನಾದರೂ ಮಿಶ್ರಣ ಆಗ್ತಾ ಇದೆಯಾ ಕುಡಿಯೋ ನೀರಿಗೆ, ಇವೆಲ್ಲ ಒಂದು ಸಹಾಯವಾಣಿಗೆ ಅವರು ಮಾಹಿತಿ ಕೊಡುವಂಥದ್ದಕ್ಕೂ ಕೂಡ ಇವತ್ತು ನಮ್ಮ CEO ಅವರು ಇವತ್ತು ಇವೆಲ್ಲ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈಗ ನಗರ ಪ್ರದೇಶಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲೆಲ್ಲಿ ನಗರಗಳಲ್ಲಿ ಏನು ಕುಡಿಯೋ ನೀರಿನ ಸಮಸ್ಯೆ ಇದೆ, ಒಂದು 2-3 ಕಡೆ ಮಾತ್ರ ಸಮಸ್ಯೆ ಇದೆ, ಅದಕ್ಕೆ ಮುಂಜಾಗ್ರತಾ ಕ್ರಮ ತಗೋಬೇಕು. ಆಮೇಲೆ ದೀರ್ಘಕಾಲದ ಏನು ಸಮಸ್ಯೆಗೆ ಪರಿಹಾರ, ಈಗ ಎತ್ತಿನ ಹೊಡೆಯೋದು ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಇವೆಲ್ಲ ನಾವು ಭಾಳ ಅದಕ್ಕೆ ವೇಗ ಕೊಟ್ಟು ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಎಲ್ಲಿ ನಗರ ಪ್ರದೇಶಗಳಿಗೆ ಎಲ್ಲೆಲ್ಲಿ ನೀರು ಶೇಖರಣೆ ಮಾಡಬೇಕು,
ಎಲ್ಲಿಂದ ಅದಕ್ಕೆ ನೀರು ಕೊಡುವಂಥದ್ದಾಗಬೇಕು ಅಂತಕ್ಕಂಥದ್ದು. ಮತ್ತು ಈಗ ಏನು ನಮ್ಮ ಕಂದವಾರ ಕೆರೆಗೆ ಈಗಾಗಲೇ ಕಲುಷಿತ ನೀರು ಬೆರಕೆ ಆಗ್ತಾ ಇದೆ. ಅದರಿಂದ ಬೇರೆ ಬೇರೆ ಕಡೆಗೆ ಅದು ಅಲ್ಲಿಂದ ನೀರು ಹೋಗುವಂಥದ್ದಾಗಿ ಈಗ ಅದಕ್ಕೆ ಇಡೀ ಒಂದು HN ವ್ಯಾಲಿಯ ಒಂದು ದ್ವಿತೀಯ ಹಂತದ ಸಂಸ್ಕರಣೆ ಬಗ್ಗೆನೇ ಇವತ್ತು ಕೆಲವರು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಆಗಿದೆ. ಆದರೆ ಮೂಲವಾಗಿ ಅದು ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ಹತ್ರ. ಅದಕ್ಕೇನು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಹಿಂದೆನೂ ನಾವು IPC ಅಂತ ಹೇಳೋಂಗಿಲ್ಲ, ಈಗ BNSS, ಈಗ ಅದು ನಮಗೂ ನಿಮಗೂ ಈಗ ಹೇಳೋಕ್ಕೆ ಇನ್ನೂ ಅಭ್ಯಾಸ ಆಗ್ಬಿಟ್ಟು ಅದರಲ್ಲಿ ಏನೇನೋ ಈಗ ಸೆಕ್ಷನ್ಗಳು ಚೇಂಜ್ ಆಗ್ತಿದೆ. ಸೆಕ್ಷನ್ಗಳ ಪೊಲೀಸ್ ಆದರೂ ನಾವು ಹೇಳ್ತೀವಿ ಫೇಲ್ಯೂರ್ ಆಫ್ ಇಂಪ್ಲಿಮೆಂಟಿಂಗ್ ಅವರ್ ಡೈರೆಕ್ಷನ್ಸ್ ಅಂತ. ಅದನ್ನು ಅದಕ್ಕೆ ಏನು ಅಟ್ರಾಕ್ಟ್ ಆಗುತ್ತೆ ಕಾನೂನಲ್ಲಿ ಅದ್ರ ಪ್ರಕಾರ ನಾವು ಕ್ರಮ ನೀವು ಕ್ರಾಂತಿ ಅಂತೇಳಿ ನಾವು ಅವತ್ತೇ ಹೇಳಿದೆ, ಕ್ರಾಂತಿನಿಲ್ಲ ಭ್ರಾಂತಿನಿಲ್ಲ ಅಂತ. ಪಕ್ಷದ ಹೈಕಮಾಂಡು ಸೂಕ್ತ ಸಮಯದಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರು ಅಂತ ನಾವು ಹೇಳ್ತೀವಿ. ಈಗ ನಾನು ಅಂಥ ಯಾವುದೇ ಪ್ರಶ್ನೆಗಳಿಗೆ ನಾನು ಈಗ ಉತ್ತರ ಕೊಡುವವನಲ್ಲ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ನಾವೆಲ್ಲರೂ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳ್ತಾರೆ. ಟೈಮ್ ಆಗೋಗ್ತಿದೆ ಅಂತ ಹೇಳಿದ್ರೆ ಭಾಳ ಜನ ಸರ್ 3 ವರ್ಷ ಆಗೋಯ್ತು, ನಮಗೆ ಯಾವಾಗ ಸಚಿವ ಸ್ಥಾನ ಅದಕ್ಕೆ ಕೇಳೋದಕ್ಕೆ ಎಲ್ಲರಿಗೂ ಕೇಳೋದಕ್ಕೆ ಹಕ್ಕಿದೆ, ಎಲ್ಲರೂ ಅರ್ಹರಿದ್ದಾರೆ. ಅದನ್ನು ತೀರ್ಮಾನ ಮಾಡುವಂಥ ಪಕ್ಷದ ಹೈಕಮಾಂಡ್. ಸರ್ CET ಪರೀಕ್ಷೆ ವೇಳೆ ವಿದ್ಯಾರ್ಥಿನಿಯರು ಬಂದಾಗ ಅವರು ಫುಲ್ ಸ್ಲೀವ್ನ ಕಟ್ ಮಾಡಿ ಬಿಸಾಕಿದ್ದಾರೆ ಅಂತ ನೋಡಿ ಇದೆಲ್ಲ ನೋಡಿ ಮಾಹಿತಿ ಕೊರತೆಯಿಂದ ಹೇಳಬಾರ್ದು. ಭಾಳ ಸ್ಪಷ್ಟವಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ನಿಯಮಗಳು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದರೆ ನಮ್ಮದಲ್ಲ, ಕೇಂದ್ರ ಸರ್ಕಾರದ ಅಧೀನದಲ್ಲಿ. ಈಗ ರೈಲ್ವೆ ಪರೀಕ್ಷೆ ಹೋದ ವರ್ಷ ಮಾಡಿದಾಗ ಮಾಂಗಲ್ಯ ತೆಗೆಸ್ಬಿಟ್ಟಿದ್ರು, ಹೌದಲ್ವಾ? ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ, ಅದ್ರ ಬಗ್ಗೆ ತೆಗೆಸ್ಬಿಟ್ಟಿದ್ರಲ್ಲ. ಈ ಥರ ನಾನೇನು ಅದನ್ನು ಪ್ರಧಾನಮಂತ್ರಿಗಳು ತಪ್ಪು ಮಾಡಿದ್ರು ಅಂತ ಹೇಳೋಕ್ಕಾಗುತ್ತಾ? ಇಲ್ಲಿ ಯಾರಾದರೂ ಇಲ್ಲಿ ಈ ಥರ ಕೆಲವರು ವಿಕೃತ ಮನಸ್ಥಿತಿಯವರು ಇರ್ತಾರೆ, ಮಾಡ್ತಾರೆ. ನಾವು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಿಯಮಗಳು ನೀವು KE ನೋಡಿ, ನೀವು ಭಾಳ ಸ್ಪಷ್ಟವಾಗಿದೆ. ಫುಲ್ ಸ್ಲೀವ್ಸ್ ಹಾಕಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಹೇಳಿದ್ದೀವಿ. ಅಷ್ಟಾಗಿಯೂ ಹಾಕ್ಕೊಂಡು ಬಂದಾಗ ಅದು ಸಾಧಾರಣವಾಗಿ ಅವ್ರು ಕ್ರಮ ತೆಗೆದುಕೊಳ್ತಾರೆ. ಹೌದೌದು, ಭಾಳ ಸ್ಪಷ್ಟವಾಗಿದೆ. ಆಮೇಲೆ ಹೆಣ್ಮಕ್ಳು ಬೇರೆ ಶೂಸು ಈ ಥರದೆಲ್ಲ ಹಾಕ್ಬಾರ್ದು, ಚಪ್ಪಲ್ ಹಾಕಬೇಕು. ಯಾಕಂದರೆ ಇವತ್ತು ಪರೀಕ್ಷೆ ಯಾವುದೇ ಅಕ್ರಮಗಳ ಆಗದ ರೀತಿಯಲ್ಲಿ ಪರೀಕ್ಷೆ ನಡೆಸಬೇಕು ಅಂತಕ್ಕಂಥ ಕಾರಣದಿಂದ ಇದೆ. ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಮುಂಜಾಗ್ರತಾ ಕ್ರಮ ತಗೋಬೇಕು. ನಮ್ಮ ಭಾಗದಲ್ಲೂ ಅಷ್ಟೇ ಇವತ್ತು ಕೆಲವು ಸಂದರ್ಭದಲ್ಲಿ ಭಾಳ ಹೆಚ್ಚು ಇವತ್ತು ಬಿಸಿಲಿನ ತಾಪ ಇದೆ. ಆ ಬಿಸಿಲಿನ ತಾಪಕ್ಕೆ ಏನೆಲ್ಲ ನಾವು ಕ್ರಮ ತಗೋಬೇಕು, ಯಾವುದೆಲ್ಲ ನಾವು ನೀರು ಎಷ್ಟು ಕುಡಿಬೇಕು, ಯಾವ ರೀತಿ ಮಾಡಬೇಕು, ಇವೆಲ್ಲ ಮಾಹಿತಿಗಳನ್ನು ಕೊಡುವಂಥದ್ದು ಇವೆಲ್ಲ ಆಗ್ತಾಯಿದೆ. ಇದ್ರ ಬಗ್ಗೆನೂ ನಾವು ಚರ್ಚೆ ಮಾಡಿದ್ದೀವಿ. ಆಮೇಲೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಇವತ್ತು ಭಾಳ ವಿಸ್ತೃತವಾಗಿ ಬೆಳಗ್ಗೆ 11:15 5ವರೆಗೂ ನಾವು ಚರ್ಚೆ ಮಾಡಿದ್ದೀವಿ. ಇನ್ನು ಸಭೆ ಮುಂದುವರಿತದೆ. ಅದೇ ಕುಡಿಯೋ ನೀರಿನ ವಿಚಾರವನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ. ಇದರಲ್ಲಿ JJM ಅಲ್ಲಿ ಕೊರೆದಿರ್ತಕ್ಕಂಥ ಬೋರ್ವೆಲ್ ಸುಮಾರು 638ಕ್ಕಿಂತ ಹೆಚ್ಚು ಬೋರ್ವೆಲ್ಗಳನ್ನ ಜಲ್ ಜೀವನ್ ಮಿಷನ್ 3 ಬೋರ್ವೆಲ್ಗಳಿಗೆ ವಿದ್ಯುದೀಕರಣ ಆಗಬೇಕು ಅಂತಕ್ಕಂಥದ್ದು. ಇದಕ್ಕೆ ನಾವು ಕ್ರಮ ಏನೋ ನಾವು ಇದು ಮಾಡಿದ್ವಿ. ಇದಕ್ಕೆ ನಾನು ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಾನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ. ಹಿಂದೆ ಏನಿತ್ತು, ಹಿಂದೆ ವಿದ್ಯುತ್ ಕೊಡುವಂಥದ್ದಕ್ಕೆ ಹಣ ಸಂದಾಯ ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಈಗ ಅದನ್ನು ಮಧ್ಯದಲ್ಲಿ ಏನು ಮಾಡಿದ್ರು, ನೀವು ಸಂಬಂಧಪಟ್ಟ ಇಲಾಖೆಯವರು ಹಣ ಅದಕ್ಕೆ ಡೆಪಾಸಿಟ್ ಮಾಡಬೇಕು, ಆದ ನಂತರನೇ ನಾವು ಅದಕ್ಕೆ ಬದಲಾಯಿಸುವಂಥದ್ದು ಮಾಡ್ತಾ ಇದ್ದೀವಿ ಅಂತ ಬಂದಿತ್ತು ಮಧ್ಯದಲ್ಲಿ. ಆ ವಿಚಾರವನ್ನು ನಾನೇ ಪ್ರಸ್ತಾಪ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಸೂಚನೆ ಕೊಟ್ಟರು ಬೆಸ್ಕಾಂ ಅವ್ರಿಗೆ, ಇಲ್ಲ ನೀವು ಮತ್ತು ಎಲ್ಲ ನಿಗಮಗಳಿಗೆ ಅವ್ರಿಗೆಲ್ಲರಿಗೂ ಸೂಚನೆ ಕೊಟ್ಟರು. ಅವರಿಗೆ ಹೇಳಿದ್ರು ಇದು ನಾವು ಮಾಡೋಂಗಿಲ್ಲ, ಬೇಸಿಗೆ ಸಂದರ್ಭದಲ್ಲಿ ನೀವು ವಿದ್ಯುದೀಕರಣ ತಕ್ಷಣ ಮಾಡಬೇಕು, ಆಮೇಲೆ ಅವ್ರು ನಿಮ್ಗೆ ಹಣ ತುಂಬಿಸ್ತಾರೆ ಅಂತ. ಈಗ ಅದ್ರ ಪ್ರಕಾರನೇ ಸೂಚನೆ ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ತಕ್ಷಣ ಈಗ ಕೈಗೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದು ಬಿಟ್ಟು ಎಲ್ಲೆಲ್ಲಿ JJM ಅಲ್ಲಿ ಹಿಂದೆ ಒಂದು ಬೋರ್ವೆಲ್ ಹಾಕಿ ಇನ್ನೊಂದು ಬೋರ್ವೆಲ್ ಹಾಕುವಂಥದ್ದಕ್ಕೆ ಅವಕಾಶ ಇರಲಿಲ್ಲ, ಅದು ಕೂಡ ಈಗ ಅನುಮತಿ ಸಿಕ್ಕಿದೆ. ಈಗ ಅದರಲ್ಲಿ ನಾವು ಸುಮಾರು ಬೋರ್ವೆಲ್ ಹಾಕುವಂಥದ್ದಕ್ಕೆ ಅವಕಾಶ ಇದೆ. ಎಲ್ಲೆಲ್ಲಿ ಒಂದು ಬೋರ್ವೆಲ್ಲು ವಿಫಲ ಆಗಿದೆ, ಇನ್ನೊಂದು ಬೋರ್ವೆಲ್ ಹಾಕುವಂಥದ್ದಕ್ಕೆ ಈಗ ಅದ್ರ ಜೊತೆಗೆ ನಾವು ಟಾಸ್ಕ್ ಫೋರ್ಸಲ್ಲಿ ಈಗ ಅಕಸ್ಮಾತ್ ಕೆಲವು ಕಡೆ 2 ಬೋರ್ವೆಲ್ ಹಾಕಿ ನೀರು ಬಂದಿಲ್ಲ, ಅಂಥ ಕಡೆ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಮೊದಲನೇ ಆದ್ಯತೆ. ಈಗ ಬೋರ್ವೆಲ್ ಈಗ ತಕ್ಷಣ ನಿಂತೋದ್ರೆ ತಕ್ಷಣ ಟ್ಯಾಂಕರಲ್ಲಿ ಕೊಡಬೇಕು ಅಂತಕ್ಕಂಥದ್ದು. ಆಮೇಲೆ ಈಗ ಎಲ್ಲೆಲ್ಲಿ ಇನ್ನು ಮುಂದೆ ಸಮಸ್ಯೆ ಬರ್ಬೋದು ಅಂತಕ್ಕಂಥದ್ದಕ್ಕೆ ಈಗ ಅಲ್ಲಿ ಖಾಸಗಿ ಬೋರ್ವೆಲ್ಲನ್ನು ಅವರನ್ನು ನಾವು ತೆಗೆದುಕೊಳ್ಳುವಂಥದ್ದಕ್ಕೆ ಮಾಡ್ತಾಯಿದ್ವಿ. ಖಾಸಗಿ ಬೋರ್ವೆಲ್ಲನ್ನು
ನಾವು ಗುತ್ತಿಗೆ ಆಧಾರದ ಮೇಲೆ ಅವರ ಹತ್ರ ಪಡಿತಕ್ಕಂಥದ್ದು ಕೂಡ ಈಗ ಭಾಳಷ್ಟು ಜನರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ನಿರೀಕ್ಷೆ ಇದೆ ಅಂಥ ಕಡೆ ತಕ್ಷಣ ಅದಾದ ನಂತರ ಬೋರ್ವೆಲ್ ಕೊರೆಸುವಂಥದ್ದು. ಈ ರೀತಿ 3 ರೀತಿಯಲ್ಲಿ ಇವತ್ತು ಈ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇದು ಕೂಡ ನಾವು ಚರ್ಚೆ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ರೀತಿ ಸೂಚನೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಾವು ನಮ್ಮ ಬೇಡಿಕೆ ಏನಿದೆ, ನಾವು ಈಗ 1.5 ಕೋಟಿ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ, ನಮಗೆ ಅದು ಸಾಕಾಗ್ತಾ ಇಲ್ಲ ಅಂತಕ್ಕಂಥದ್ದು